everyone. We are the students of 6th standard PM Shri GHPS Melina Besige. Today's activity is social science. Fundamental rights. Fundamental rights of the Indian Constitution enshrined in Part 3, Articles 12 to 35 are guaranteed to all citizens to ensure individual liberty, equality and dignity, regardless of caste, gender or religion. The 6 fundamental rights ಆರು ಮೂಲಭೂತ ಹಕ್ಕುಗಳು. ರೈಟ್ ಟು ಈಕ್ವಾಲಿಟಿ ಸಮಾನತೆಯ ಹಕ್ಕು ಇನ್ಸ್ಯೂರ್ಸ್ ಈಕ್ವಾಲಿಟಿ ಬಿಫೋರ್ ದ ಲಾ ಪ್ರೊಹಿಬಿಟ್ಸ್ ಡಿಸ್ಕ್ರಿಮಿನೇಷನ್ ಆಫ್ ವೇರಿಯಸ್ ಗ್ರೌಂಡ್ಸ್ guarantees equality of opportunity in public employment and abolishes untouchability and titles. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಧರ್ಮ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಮತ್ತು ಅಸ್ಪೃಶ್ಯತೆಯನ್ನು ನಿಷೇಧಿಸಲಾಗಿದೆ. ರೈಟ್ ಟು ಫ್ರೀಡಮ್ ಸ್ವಾತಂತ್ರ್ಯದ ಹಕ್ಕು ಗ್ಯಾರಂಟೀಸ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಪೀಸ್ಫುಲ್ ಅಸೆಂಬ್ಲಿ, ಅಸೋಸಿಯೇಷನ್, ಮೂವ್ಮೆಂಟ್, ರೆಸಿಡೆನ್ಸ್ ಆಫ್ ಪ್ರೊಫೆಷನ್ along with protections regarding conviction and right to life or liberty. ಇದರಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ ಮತ್ತು ದೇಶಾದ್ಯಂತ ಮುಕ್ತವಾಗಿ ಸಂಚರಿಸುವ ಹಕ್ಕುಗಳು ಸೇರಿವೆ. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲೋಟೇಷನ್ ಶೋಷಣೆಯ ವಿರುದ್ಧ ಹಕ್ಕು prohibits human trafficking, forced labor and employment of children in hazardous environments. ಮಾನವ ಮಾರಾಟ, ಬಲವಂತದ ದುಡಿಮೆ ಮತ್ತು 14 ವರ್ಷದೊಳಗಿನ ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದನ್ನು ಈ ಹಕ್ಕು ನಿಷೇಧಿಸುತ್ತದೆ. ರೈಟ್ ಟು ರಿಲಿಜನ್ಸ್ ಧಾರ್ಮಿಕ ಹಕ್ಕು ಪ್ರೊಟೆಕ್ಟ್ ಫ್ರೀಡಮ್ ಆಫ್ ಕನ್ಸರ್ನ್ಸ್ ಅಂಡ್ ದ ರೈಟ್ ಟು ಪ್ರಾಕ್ಟೀಸ್, ಪ್ರೊಫೆಸ್ ಅಂಡ್ propagated any religions has managed religions affair. ಪ್ರತಿಯೊಬ್ಬ ನಾಗರಿಕನು ತನಗೆ ಇಷ್ಟ ಬಂದ ಧರ್ಮವನ್ನು ಅನುಸರಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ಹೊಂದಿದ್ದಾನೆ. ಕಲ್ಚರಲ್ ಅಂಡ್ ಎಜುಕೇಷನಲ್ ರೈಟ್ಸ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಪ್ರೊಟೆಕ್ಟ್ಸ್ ದ ರೈಟ್ಸ್ ಆಫ್ ಮೈನಾರಿಟಿ ಟು ಕನ್ಸರ್ವ್ ದೇರ್ ಕಲ್ಚರ್, ಲ್ಯಾಂಗ್ವೇಜ್ ಆರ್ script and to establish administer educational institution. ಅಲ್ಪಸಂಖ್ಯಾತರು ತಮ್ಮ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳಲು ಹಾಗೂ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಈ ಹಕ್ಕು ಅವಕಾಶ ನೀಡುತ್ತದೆ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಸಾಂವಿಧಾನಿಕ ಪರಿಹಾರದ ಹಕ್ಕು allows individual to move the Supreme Court for the enforcement of these rights. ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ ನಾಗರಿಕರು ನೇರವಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮೊರೆ ಹೋಗಬಹುದು. ಥ್ಯಾಂಕ್ ಯು.